ಪಶ್ಚಿಮ ನಾಯಕರುಗಳ ಪಕ್ಷ ಕಾಂಗ್ರೆಸ್ ಪಕ್ಷ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಕ್ಷ ಕಾಂಗ್ರೆಸ್ ಪಕ್ಷ. ಹಣ ಹೊಡಿ ಸಮರ್ಥ ಚಾಮರಾಜನಗರದ ಆರತಿ ಆಶೀರ್ವದಿಸಿ. ನೋಡ್ತಾ ಇದ್ರೆ ನ್ಯೂಸ್ 15 ನಾನು ವಿಶ್ವರಾಣಿ. ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದಾವಣಗೆರೆ ಮತ್ತೆ ಬಾಗಲಕೋಟೆನಲ್ಲಿ ಉಪಚುನಾವಣೆ ನಡೀತಾ ಇದೆ. ಬಟ್ ಈ ಉಪಚುನಾವಣೆ ಏನಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏಕೆಂದ್ರೆ ನಿಮ್ಗೆ ಗೊತ್ತಿದೆ ವೀಕ್ಷಕರೇ, ಅದೇ ತರಹ ಇಲ್ಲಿ ನಮ್ಮ ಜೊತೆಗೆ ಸಮರ್ಥ ಶಾಮನೂರ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಇವ್ರು ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡ್ತಿದ್ದಾರೆ. ಮತ್ತೆ ಇವತ್ತು ಸಿದ್ದರಾಮಯ್ಯ ಅವ್ರನ್ನು ಇಲ್ಲಿ ಬರ್ತಾರೆ ಅಂತ ಇನ್ನೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸರ್, ನೀವು ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೀರಾ ಸರ್, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಭಾಳ ಚೆನ್ನಾಗಿದೆ. ನಾವು ಜಾಸ್ತಿ ಇವತ್ತು ಗ್ರಾಮ ಪ್ರದೇಶ ಆಗಿರ್ತೀವಿ. ಸೊ ಈಗ ಆಣೆಕಲ್ಲು ಈಗ ಮುಖ್ಯವಾಗಿ ಏನಾದ್ರು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಭೇಟಿಗಳು ಹಕ್ಕಪಕ್ಕ ಬೆಳೆಸಿರ್ತಾರೆ. ಆಮೇಲೆ ಇನ್ನೊಂದು ಎಲ್ಲರೂ ಜಾಸ್ತಿ ಜನ ರೈತರು ಇರ್ತಾರೆ. ಸೊ ಅದಕ್ಕೆ ಈಗ ಎಣ್ಣೆ ಬೇಡಿಕೆಗಳು ನೀರಾವರಿ, ಒಂದು ನೀರು ಸರಿಯಾಗಿರಬೇಕು, ಇನ್ನೊಂದು ಕರೆಂಟ್ ಸರಿಯಾಗಿ ಟೈಮಿಗೆ ಕೊಡಬೇಕು. ಯಾಕಂದರೆ ಈಗ ನಮ್ಮ ದಾವಣಗೆರೆನಲ್ಲೂ ಎಲ್ಲರೂ ಮುಂಚೆ ಭತ್ತ ಭಾಳ ಬೆಳೆಸಿದ್ರು. ಭತ್ತ ಬಿಟ್ಟು ಅಡಿಕೆ ಭಾಳ ಬೆಳೆಸಿದ್ರು. ಸೊ ಬೋರ್ ನಡ್ಸೋಕ್ಕೆ ಎಲ್ಲ ಕರೆಂಟಿನ ಏನು ಟೈಮಿಂಗ್ ಇರ್ತದೆ ಅದನ್ನು ಒಂದು ಬೇಡಿಕೆ ಅದನ್ನು ಚೂರು ಸರಿಯಾಗಿ ಮಾಡಿರಿ ಅಂತ ಭಾಳ ರೈತರು ಅದನ್ನು ಮುಂದುವರಿಯೋದು ನನ್ನ ಒಂದು ಸರ್. ಮನೆ ಈಗ ವಾಶ್ರೂಮ್ಸಿಂದು ಆಮೇಲೆ ಎಸ್ಪೆಷಲಿ ಸ್ಕೂಲ್ಸಿಂದ ನಿಮ್ಗೆ ಓಕೆ ಸರ್, ಸ್ಕೂಲ್ಸಿಂದು ಶಾಲಾ ಶಿಕ್ಷಕರು ಯಾರು ಗ್ರಾಮ ಪ್ರದೇಶದಲ್ಲಿ ಯಾಕೆ ನಿಲ್ಲಿಸ್ತಾರೆ ಅಂದರೆ ಯಾಕಂದರೆ ಸ್ಕೂಲಿಂದು ಸೌಲಭ್ಯ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಈಗ ಮೊನ್ನೆ ಕೊನೆಯಲ್ಲಿ ಗ್ರಾಮ ಅಲ್ಲಿ 4 ರೂಮ್ಸ್ ಕಟ್ಟಿದೆ. ಒಂದು 15 ಮಕ್ಕಳಿಗೆ ಸಿಕ್ಕಾಪಟ್ಟೆ ರೂಮ್ಸ್ ಕಟ್ಟಿದೆ. ಸೊ ಮುಂದೆ ಅವ್ರದ್ದು 3rd ಸ್ಟ್ಯಾಂಡರ್ಡ್ ತನಕ ಮಾಡೋದಂತ ಕೆಲಸ ಇಟ್ಟಾಗ್ತದೆ. ಸೊ ಅದೆಲ್ಲ ಆಗ್ತಾಯಿತ್ತು. ಈಗ ಅದೇ ಇದು ಹೆಣ್ಮಕ್ಳಿಂದು ಮುಖ್ಯವಾಗಿ ಹೆಣ್ಮಕ್ಳು ಭಾಳ ಕಾಂಗ್ರೆಸ್ ಪರವಾಗಿರೋದು. ಹೆಣ್ಮಕ್ಳನ್ನೇ ಕಾಂಗ್ರೆಸ್ಸಿನ ಶಕ್ತಿ. ಯಾಕಂದರೆ 5 ಗ್ಯಾರಂಟಿ ಯೋಜನೆಗಳಿದೆ. ಅದು ಅವರಿಗೆ ಎಲ್ಲ ಜೀವನ ನಡೆಸೋಕ್ಕೆ ಭಾಳ ಅನುಕೂಲ ಮಾಡಿದೆ. ಜನತೆಗೆ ಏನು ಹೇಳೋದು ಬಯಸ್ತೀರಾ ಸರ್? ಹೇಳೋದು ಈಗ ಮುಖ್ಯವಾಗಿ ಇದು ಬೈ ಎಲೆಕ್ಷನ್. ಆಮೇಲೆ ಜನನೂ ಎಲ್ಲ ನೋಡ್ತಿದ್ದಾರೆ. ನಾವು ಎಷ್ಟು ಮುಖ್ಯವಾಗಿ ಶಾಮನೂರ್ ಶಿವಶಂಕರಪ್ಪನ ಯಾಕೆ ಎಲ್ಲರೂ ನೆನೆಸ್ತಾರೆ ಅಂದರೆ ಅವ್ರು ಎಲ್ಲರನ್ನೂ ಸ್ಮರಿಸ್ತಾರೆ. ಆಮೇಲೆ ಅದು ಆ ಶಕ್ತಿ ಏನೈತಿ, ಆ ಕ್ಯಾರೆಕ್ಟರ್ ಏನೈತಿ ಅದು ನನ್ನಲ್ಲಿನೂ ಪರಿಚಯ ಪಡ್ಕೊಂಡಿದೆ ಎಲ್ಲರೂ. ಯಾಕಂದರೆ ನಾನು ಅವ್ರ ಮನೆ ಹೋಗ್ತಿದ್ದೆ.